ಹಾಯ್ ಹೆಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಬದುಕು ರಾಯರ ಜೊತೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನು ಅಂತ ನಿಮಗೆ ಆಲ್ರೆಡಿ ತಮಿಳ್ನಾಡೆ ಗೊತ್ತಾಗಿರುತ್ತೆ. ಹೌದು, ಇವತ್ತು ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ಫಂಕ್ಷನಲ್ಲೂ ಹಾಗೂ ಹಬ್ಬದಲ್ಲಿ ಮಾಡುವಂತಹ ರುಚಿಕರವಾದಂತಹ ಬೇಳೆ ಒಬ್ಬಟ್ಟು ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಅದು ಈ ಬೇಸಿಗೆಯಲ್ಲಿ ಮಾವಿನ ಹಣ್ಣಿನ ಸೀಕರಣೆ ಮಾಡ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಬನ್ನಿ ಹೇಗೆ ಈ ಹೋಳಿಗೆನ ಮಾಡೋದು ಅಂತ ನೋಡೋಣ. ಇವಾಗ ನಾನೊಂದು ದೊಡ್ಡ ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ 3 ಕಪ್ಪಷ್ಟು ಮೈದಾ ಹಿಟ್ಟನ್ನ ಕೂಡ ಹಾಕೋತಾ ಇದ್ದೀನಿ. ಮೈದಾ ಹಿಟ್ಟು ಅಷ್ಟೇ ಹಾಕ್ತಾ ಇದ್ದೀನಿ, ಬೇರೆ ಯಾವ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇಲ್ಲ. ನಾನು ಮೈದಾ ಹಿಟ್ಟು ಹಾಕಿ ಮಾಡ್ಕೋತಾ ಇದ್ದೀನಿ. ಮೈದಾ ಹಿಟ್ಟಿಗೆ 1 ಚಮಚದಷ್ಟು ಅರಿಶಿನ ಪುಡಿ, ಹಾಗೆ 1 ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪನೇ ನೀರನ್ನ ಚಿಮ್ಸ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಮೊಸರಾಗ್ಬಿಡುತ್ತೆ ಇದು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಮೈದಾ ಹಿಟ್ಟು ಆಗಿರೋದ್ರಿಂದ. ಬೇರೆ ಹಿಟ್ಟನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋದಾದರೆ ಈಗ ಮಿಕ್ಸ್ ಮಾಡ್ಕೊಂಡು ಮಾಡ್ಕೋಬೋದು. ಇವಾಗ ಚೆನ್ನಾಗಿ ಇದನ್ನ ನಾದ್ಕೊಂಡಿದ್ದಾದಮೇಲೆ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಬ್ಬಟ್ಟಿಟ್ಟಿಗೆ ಎಣ್ಣೆ ಹಾಕೋದ್ರಿಂದ ಒಬ್ಬಟ್ಟು ಹರಿದೋಗಲ್ಲ, ಸೊ ಅದಕ್ಕೆ ಸಾಫ್ಟಾಗಿ ಕೂಡ ಬರುತ್ತೆ. 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದಾದಮೇಲೆ ಚೆನ್ನಾಗಿ ನಾದ್ಕೊಳ್ಳಬೇಕು ಕೂಡ. ತುಂಬ ಸಾಫ್ಟಾಗಿ ಬರಬೇಕಾಗಿರೋದ್ರಿಂದ ಚೆನ್ನಾಗಿ ನಾದ್ಕೊಳ್ಳಿ ಕೈಯಲ್ಲಿ. ಆಮೇಲೆ ನಿಮ್ಮ ಸೆಲ್ಫ್ ಅಥವಾ ಯಾವುದಾದ್ರೂ ಕಟ್ಟೆ ಇದ್ರೂ ಪರವಾಗಿಲ್ಲ, ಅಲ್ಲಿ ಕ್ಲೀನ್ ಮಾಡಿಕೊಂಡು ಈ ಹಿಟ್ಟನ್ನ ಅಲ್ಲಿ ಚೆನ್ನಾಗಿ ನಾದ್ಕೊಳ್ಳಿ. ಬಟ್ಲಲ್ಲಿ ಕಲಿಸ್ಕೊಳ್ಳೋದಕ್ಕಿಂತ ಒಂದು ಕಟ್ಟೆ ಅಥವಾ ಒಂದು ನಿಮ್ಮ ಶೆಲ್ಫ್ ಇರೋ ಅಡುಗೆ ಮನೆ ಶೆಲ್ಫಲ್ಲಿ ಕೂಡ ಇದನ್ನು ಚೆನ್ನಾಗಿ ನಾದ್ಕೋಬೋದು. ಚೆನ್ನಾಗಿ ನಾದ್ಕೊಂಡು ನೋಡಿ, ಒಂದು ಬೌಲ್ ಅದೇ ಕಲಸಿರೋ ಬೌಲಿಗೆ ಇಟ್ಟು 1 ಕಪ್ನ ಮುಚ್ಚಿ ಇಡಬೇಕು. ನಿಮಗೆ ಟೈಮ್ ಇದ್ದರೆ 1 ಅವರ್ ಬಿಡಿ, ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಮಾಡಬಹುದು. ಇವಾಗ ನಾನು ಇದನ್ನು ಕಲಸಿ ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ಹೋಳಿಗೆಗೆ ಹೂರಣ ಮಾಡ್ಕೋಬೇಕಲ್ವ. ಹೂರಣಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ನಾನು 2 ಕಪ್ಪಷ್ಟು ತೊಗರಿಬೇಳೆನ ಹಾಕೋತಾ ಇದ್ದೀನಿ. 2 ಸಣ್ಣ ಬೌಲಲ್ಲಿ ತೊಗರಿಬೇಳೆನ ಹಾಕೋತಾ ಇದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕ್ಲೀನ್ ಮಾಡ್ಕೋಬೇಕು. ಒಂದ್ಸಲಿ ಬೇಳೆನ ತೊಳ್ಕೊಳ್ಳಿ. ಈ ಥರ ನೋಡಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ತೊಳಿಬೇಕು ಬೇಳೆನ. ಇವಾಗ ಬೇಳೆ ಎಲ್ಲ ತೊಳೆದಿದ್ದಾಗಿದೆ. ಇವಾಗ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೋಬೇಕು. ನಾನು ಹೋಳಿಗೆ ಸಾಂಬಾರು ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ನೀರನ್ನ ಹಾಕ್ಕೋತಾ ಇದ್ದೀನಿ. ನಿಮಗೆ ಹೋಳಿಗೆ ಸಾರು ಮಾಡೋದು ಬೇಡ, ಬರೀ ಹೋಳಿಗೆ ಸಾಕು ಅನ್ನೋದಾದರೆ ಕಮ್ಮಿ ನೀರು ಹಾಕ್ಕೊಂಡು ಮಾಡ್ಕೋಬೋದು. ಇದರಲ್ಲಿ ಹೋಳಿಗೆ ಸಾರು ಮಾಡೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಮಾಡ್ಕೊಳ್ಳಿ. ಇವಾಗ ನೀರು ಹಾಕಿದ್ದಾದಮೇಲೆ ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಒಂದು 1/4 ಚಮಚದಷ್ಟು ಎಣ್ಣೆನೂ ಕೂಡ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಆದಮೇಲೆ ಇದು ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಈ ಥರ ಕುದಿ ಬಂದಮೇಲೆ ಈ ಥರ ನೊರೆ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ತೆಗಿಬೇಕು ಫ್ರೆಂಡ್ಸ್. ನೊರೆ ತೆಗ್ದಷ್ಟು ಬೇಳೆ ಚೆನ್ನಾಗಿ ಬೇಯುತ್ತೆ. ನೊರೆನೆಲ್ಲ ತೆಗ್ದಿದ್ದಾದಮೇಲೆ ನೋಡಿ ಇನ್ನೂ ಕುದಿ ಬರ್ತಾ ಇದೆ. ಇವಾಗ ಬೇಳೆ ಬೆಂದಿದೆಯೋ ಇಲ್ಲೋ ಅಂತ ಒಂದು ಸ್ಪೂನಲ್ಲಿ ಸ್ವಲ್ಪ ಅಷ್ಟು ತೊಗೊಂಡು, ಒಂದು ಬೇಳೆ ತೊಗೊಂಡು ಕೈಯಲ್ಲಿ ಇಚುಕಿ ನೋಡಿ, ಈ ಥರ ಸಾಫ್ಟಾಗಿ ಬಂತು ಅಂದರೆ ಬೇಳೆ ಬೆಂದಿದೆ ಅಂತ ಅರ್ಥ. ಇಷ್ಟು ಸಾಫ್ಟಾಗಿ ಬರಬೇಕು, ಆವಾಗಲೇ ಬೇಳೆ ಬೆಂದಿದೆ ಅಂತ ಅರ್ಥ. ಇಷ್ಟು ಬೆಂದರೆ ಸಾಕು ಅನಿಸುತ್ತೆ. ನಾನಿವಾಗ ಇದನ್ನು ಇಷ್ಟು ಕುದಿ ಬಂದಮೇಲೆ ಬೇರೆ ಜಾಲರಿ ಅಥವಾ ಟೂತ್ ಪೇಸ್ಟ್ ಅಂತ ಹೇಳ್ತಾರೆ ನೋಡಿ, ಅದಕ್ಕೆ ಇದನ್ನು ಸೋಸ್ಕೋಬೇಕು. ಈ ಬೇಳೆಯಲ್ಲಿ ಸ್ವಲ್ಪನೂ ನೀರು ಇಲ್ಲದೆ ಥರ ಇದನ್ನು ಸೋಸ್ಕೊಳ್ಳಿ. ಅದು ನಿಮ್ಮ ಮನೇಲಿ ಯಾವ್ದಾರು ಜಾಲರಿ ಅಥವಾ ಟೂತ್ ಪೇಸ್ಟ್ ಥರ ಏನಾದರೂ ಇತ್ತು ಅಂದರೆ ಇದನ್ನು ಬೇಳೆನ ಚೆನ್ನಾಗಿ ಸೋಸ್ಕೊಳ್ಳಿ. ಸ್ವಲ್ಪನೂ ಕೂಡ ನೀರಿರಬಾರ್ದು. ನೋಡಿ, ಈ ನೀರಲ್ಲಿ ಹೋಳಿಗೆ ಸಾಂಬಾರು ಮಾಡೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ. ಈ ಹೋಳಿಗೆ ಸಾರು ನೆಕ್ಸ್ಟ್ ರೆಸಿಪಿನ ನಾನು ಇನ್ನೊಂದು ಬ್ಲಾಗಲ್ಲಿ ಹಾಕ್ತೀನಿ. ಇವಾಗ ಹೋಳಿಗೆ ಮಾಡೋದನ್ನು ನೋಡೋಣ. ಇವಾಗ ಇದನ್ನು ಚೆನ್ನಾಗಿ ನೀರಿಲ್ಲದ ಥರ ನಾನು ಬೇಳೆನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 2 ಕಪ್ಪಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ 1 ಕಪ್ ಜಾಸ್ತಿ ಹಾಕ್ಕೊಳ್ಳಿ, ಸ್ವೀಟ್ ಕಮ್ಮಿ ಬೇಕು ಅಂದರೆ 2 ಕಪ್ ಸಾಕು. ಅದಾದಮೇಲೆ 1 ಕಪ್ಪಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ. ಕಾಯಿ ತುರಿ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಣ್ಣ ಉರಿಯಲ್ಲೇ ಮತ್ತೆ ಬಿಸಿ ಮಾಡಬೇಕು, ಬೆಲ್ಲ ಕರಗೋ ತನಕ ಬಿಸಿ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಇವಾಗ ಬೆಲ್ಲ ಎಲ್ಲ ಕರಗಿದಾಗಿದೆ. ಅದಕ್ಕೆ ಇವಾಗ ನಾನು ಏಲಕ್ಕಿ ಪುಡಿನ ಹಾಕಿಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಮಿಕ್ಸ್ ಆದಮೇಲೆ ಒಂದು ಹಾಫ್ ಆನ್ ಅವರ್ ಬಿಡಬೇಕು. ಇದು ಬಿಸಿ ಎಲ್ಲ ಆರಬೇಕು. ಇದು ತಣ್ಣಗಾದಮೇಲೆ ನಾನೀಗ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಈ ಬೇಳೆನ ಏನು ಕರಗಿ ಆರಿತ್ತು ಅದನ್ನು ಹಾಕ್ಕೋತಾ ಇದ್ದೀನಿ. 2 ಚಮಚದಷ್ಟು ಹಾಕ್ಕೊಂಡು ಇವಾಗ ರುಬ್ಕೊಂಬಂದಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಒಳ್ಳೆ ಬೆಣ್ಣೆ ಥರ ಬಂದಿದೆ ಫ್ರೆಂಡ್ಸ್. ಇಷ್ಟು ಸಾಫ್ಟಾಗಿ ಬರಬೇಕು. ನೀರು ಕೂಡ ಏನು ಮಿಕ್ಸ್ ಮಾಡ್ಕೋಬಾರ್ದು, ಬರೀ ಬೇಳೆ ಮಾತ್ರ ಹಾಕಿಬಿಟ್ಟು ಇದನ್ನ ಗ್ರೈಂಡರ್ ಮಾಡ್ಕೊಂಬರಬೇಕು. ಇದು
ಇವಾಗ ಹೂರಣ ರೆಡಿಯಾಗಿದೆ. ಇವಾಗ ಎಲ್ಲ ಬೇಳೆನೂ ಕೂಡ ನಾನು ರುಬ್ಕೊಂಡು ಬಂದಿದ್ದೀನಿ. ರುಬ್ಬಿ ಒಂದು ಬೌಲ್ಗೆ ಇದನ್ನು ಸ್ಟೋರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಬಂದಿದೆ ಮಾತ್ರ ಹೂರಣ ಮಾತ್ರ. ತುಂಬಾ ಚೆನ್ನಾಗೂ ಕೂಡ ಇದೆ. ಇವಾಗ ಹೂರಣ ಮಾಡೋದು ಕೂಡ ಆಯಿತು. ಹೂರಣ ಹೇಗೆ ಮಾಡೋದು ಅಂತ ಗೊತ್ತಾಯಿತು ಅಲ್ವಾ ಫ್ರೆಂಡ್ಸ್. ಇವಾಗ ಹೂರಣ ಎಲ್ಲ ರೆಡಿಯಾಗಿದೆ. ಇವಾಗ ನಾವು ಹಿಟ್ಟು ಕಲಸಿಟ್ಟಿದ್ವಲ್ವಾ, ಅದು ಈಗ ನೆಂದಿದೆ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂದರೆ ಉಬ್ಬಿದೆ. ಉಬ್ಬಿ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನಾನು ಇದಕ್ಕೆ ಎಣ್ಣೆ ಏನು ಹಾಕ್ದಲೇ ಹಾಗೆ ಇಟ್ಟಿದ್ದೆ. ಒಬ್ಬೊಬ್ಬರು ಎಣ್ಣೆ ಹಾಕ್ಬಿಟ್ಟು ಹಿಟ್ಟನ್ನ ಇಟ್ಟು ಸ್ವಲ್ಪ ಹೊತ್ತು ನೆನೆಸ್ತಾರೆ. ನಾನು ಆ ಥರ ಏನೂ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ನೆಂದು ಉಬ್ಬಿದೆ ಅಲ್ವಾ ಹಿಟ್ಟು. ಇಷ್ಟು ಚೆನ್ನಾಗಿ ಬಂದಿದ್ರೆ ಸಾಕು. ಇವಾಗ ಸ್ವಲ್ಪ ಹಿಟ್ಟು ತಗೊಂಡು ಉಂಡೆ ಮಾಡಿ ಅದನ್ನು ಒಂದು ಉಂಡೆಯಷ್ಟು ತೊಗೊಂಡ್ಬಿಟ್ಟು ಮನೆಯಲ್ಲೇ ಇರುವಂತಹ ಕವರ್ ಶೀಟ್ ಆಗಿರ್ಬೋದು ಅಥವಾ ಬಾಳೆ ಎಲೆ ಆಗಿರ್ಬೋದು. ಇವಾಗ ಹೊಸ್ದಾಗಿ ಬಂದಿರುವಂಥ ಹೋಳಿಗೆ ಶೀಟ್ ಕೂಡ ಸಿಗುತ್ತೆ ಆನ್ಲೈನಲ್ಲಿ, ಅದನ್ನು ಕೂಡ ಪರ್ಚೇಸ್ ಮಾಡಿಬಿಟ್ಟು ಮಾಡ್ಬೋದು ಫ್ರೆಂಡ್ಸ್. ಇವಾಗ ನಾನು ಒಂದು ಕವರ್ ಶೀಟ್ನ ತೊಗೊಂಡು ಅದಕ್ಕೆ ಹಿಟ್ಟನ್ನ ಚೆನ್ನಾಗಿ ಒಂದು ರೌಂಡ್ ಮಾಡ್ಕೊತಾ ಇದ್ದೀನಿ. ರೌಂಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಹೂರಣನ ಉಂಡೆ ಅಷ್ಟು ಮಾಡ್ಕೊಂಬಿಟ್ಟು ಆ ಹಿಟ್ಟಿನಲ್ಲಿ ಇಟ್ಟು ಫುಲ್ಲು ರೌಂಡ್ ಪ್ಯಾಕ್ ಮಾಡಬೇಕು. ಈ ಥರ ಒಂದು ಸ್ವಲ್ಪನೂ ಕೂಡ ಹೂರಣ ಕಾಣಬಾರ್ದು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಸುತ್ತಲೂ ಕೂಡ ಪ್ಯಾಕ್ ಮಾಡಿ ಉಳಿದಿದ್ದ ಹಿಟ್ಟನ್ನ ತೆಗಿಬೇಕು. ಅದಾದಮೇಲೆ ಮಧ್ಯದಲ್ಲಿ ಹೊತ್ಕೊತಾ ಬರಬೇಕು. ಎಲ್ಲಿ ಸೈಡಲ್ಲಿ ಆ ಕಡೆ ಈ ಕಡೆ ಎಲ್ಲ ಒತ್ತಬಾರ್ದು. ಆ ಥರ ಒತ್ತಿದ್ರೆ ಹೂರಣ ಒಂದು ಸೈಡು ಹಿಟ್ಟು ಒಂದು ಸೈಡ್ ಆಗಿಬಿಡುತ್ತೆ. ಮಧ್ಯದಲ್ಲಿ ಕ್ಲೀನಾಗಿ ಒತ್ಕೊಂಡು ರೌಂಡ್ ಫುಲ್ಲು ಚೆನ್ನಾಗಿ ಒತ್ಕೊಂಡು ಬರಬೇಕು. ಒಬ್ಬೊಬ್ಬರು ಲಟ್ಟಣಿಗೆಯಿಂದ ಲಟ್ಟಿಸ್ತಾರೆ. ನಾನು ಹಾಗೆ ಕೈಯಲ್ಲೇ ಒತ್ತುತ್ತಾ ಇದ್ದೀನಿ. ಕೈಯಲ್ಲೇ ಒತ್ಕೋಬೋದು ಆರಾಮಾಗಿ. ನೋಡಿ ಇಷ್ಟು ಚೆನ್ನಾಗಿ ಮಧ್ಯದಲ್ಲಿ ಒತ್ಕೊತಾ ಬಂದಮೇಲೆ ಸೈಡ್ ಕೂಡ ನೀಟಾಗಿ ಒತ್ಕೊತಾ ಬರಬೇಕು ಫುಲ್ಲು ರೌಂಡಾಗಿ. ಒಬ್ಬೊಬ್ಬರು ದಪ್ಪವಾಗಿ ಕೂಡ ಹೊತ್ಕೋತಾರೆ, ಒಬ್ಬೊಬ್ಬರು ಸಣ್ಣ ಅಂದರೆ ತೆಳ್ಳವಾಗಿ ಕೂಡ ಹೊತ್ಕೋತಾರೆ. ನಾನು ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೀನಿ. ನಿಮಗೆ ದಪ್ಪ ಬೇಕು ಅಂದರೆ ದಪ್ಪದಾಗಿ ಕೂಡ ಹೊತ್ಕೊಂಡು ಬೇಯಿಸ್ಕೋಬೋದು ಫ್ರೆಂಡ್ಸ್. ಇವಾಗ ನೋಡಿ ಒಂದು ಸ್ವಲ್ಪನೂ ಕೂಡ ಎಲ್ಲೂ ಸ್ವಲ್ಪನೂ ಕೂಡ ಹರಿದೇ ಇರೋ ಥರ ಈ ಹೋಳಿಗೆನ ಇವಾಗ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಇವಾಗ ಹಂಚಲ್ಲಿ ಇದನ್ನು ಬೇಯಿಸ್ಕೋಬೇಕು. ನೋಡಿ ಒಂದು ಸ್ವಲ್ಪನೂ ಕೂಡ ಎಲ್ಲೂ ಏನೂ ಆಗಿಲ್ಲ. ಹಾಗೆ ತೆಳ್ಳಗೂ ಕೂಡ ನಾನು ಒತ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಹಂಚಿಗೆ ಸ್ವಲ್ಪನೇ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ. ನೋಡಿ ಹಿಂದೆ ಮುಂದೆ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು. ತುಂಬ ಹೈ ಫ್ಲೇಮಲ್ಲೆಲ್ಲ ಬೇಯಿಸೋದಕ್ಕೆ ಹೋಗಬಾರ್ದು. ಇದನ್ನು ಲೋ ಫ್ಲೇಮಲ್ಲೇ ಹೋಳಿಗೆನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಲ್ವಾ. ಎಲ್ಲ ಹೋಳಿಗೆನೂ ಕೂಡ ಇದೇ ಥರ ಉಬ್ಬಿ ಬರ್ತಾ ಇತ್ತು ಫ್ರೆಂಡ್ಸ್. ಹಾಗೂ ತುಂಬ ಸಾಫ್ಟಾಗೂ ಕೂಡ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಎಲ್ಲ ಹೋಳಿಗೆನೂ ಕೂಡ ಇದೇ ಥರ ಬಂದಿರೋದು. ನೋಡಿ ಇನ್ನೊಂದು ಕೂಡ ಬೇಯಿಸ್ತಾ ಇದ್ದೀನಿ ನಾನು. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಕಮ್ಮಿ ಉರಿಯಲ್ಲೇ ಬೇಯಿಸ್ಬೇಕು. ಜಾಸ್ತಿ ಉರಿ ಆಗಿಬಿಟ್ರೆ ಇನ್ನೂ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಕಮ್ಮಿ ಉರಿಯಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನು ಇದನ್ನು ಕೈಯಲ್ಲೇ ತೆಗೆದು ಹಾಕ್ತಾ ಇದ್ದೀನಿ. ಒಬ್ಬೊಬ್ಬರಿಗೆ ಕೈಯಲ್ಲಿ ತೆಗೆದು ಹಾಕೋದಕ್ಕೆ ಆಗಲಿಲ್ಲ ಅನ್ನೋರು ಬಾಳೆ ಎಲೆಯಲ್ಲಿ ಇದನ್ನು ಪ್ರೆಸ್ ಮಾಡಿಬಿಟ್ಟು ಹಾಕಿದರೆ ಏನೂ ಆಗೋದಿಲ್ಲ. ನೋಡಿದ್ರಿ ಅಲ್ವಾ ಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂತ. ಎಲ್ಲ ಹಬ್ಬದಲ್ಲೂ ಫಂಕ್ಷನಲ್ಲೂ ಈ ಹೋಳಿಗೆ ಇಲ್ಲ ಅಂದರೆ ಅದು ಕಂಪ್ಲೀಟ್ ಅಂತ ಅನಿಸೋದೇ ಇಲ್ಲ. ತುಂಬ ಸಾಫ್ಟಾಗೂ ಕೂಡ ಬಂದಿದೆ. ನೋಡಿ ಒಂದು ಹೋಳಿಗೆನ ನಾನು ತೆಗ್ದುಬಿಟ್ಟು ತೋರಿಸ್ತಾ ಇದ್ದೀನಿ. ಇದನ್ನು ಒಂದು ಕಟ್ ಮಾಡಿಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ. ಇದು ಮಾವಿನ ಹಣ್ಣಿನ ಸೀಕರಣೆ ಜೊತೆ ತಿಂತಾ ಇದ್ದರೆ ಅದು ಮಜಾನೇ ಬೇರೆ ಫ್ರೆಂಡ್ಸ್. ನೋಡಿ ನಾನು ಅದನ್ನು ಸರ್ವ್ ಕೂಡ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಹಾಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಒಬ್ಬಟ್ಟು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ನಿಮಗೆ ಕಮೆಂಟಲ್ಲಿ ನನಗೆ ಹೇಳಿ ಯಾವ್ಯಾವ ರೆಸಿಪಿ ತೋರಿಸ್ಬೇಕು ಅಂತ. ನಾನು ಅದನ್ನ ರೆಸಿಪಿನ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಟಾಟಾ ಬಾಯ್.